ಇನ್ನು ರಾಜ್ಯದಲ್ಲಿ ಬರದ ಛಾಯೆ ಹಿನ್ನೆಲೆಯಲ್ಲಿ ಬಿಜೆಪಿ ನಿಯೋಗ ರಾಜ್ಯ ಪ್ರವಾಸ ಕೈಗೊಂಡಿದೆ. ಅಶೋಕ್ ನೇತೃತ್ವದ ತಂಡದಿಂದ ಇವತ್ತು ದಾವಣಗೆರೆಯಲ್ಲಿ ವೀಕ್ಷಣೆ ನಡೆಯುತ್ತೆ. ಅದರಲ್ಲಿ ಶ್ರೀರಾಮುಲು, ಜನಾರ್ದನ್ ರೆಡ್ಡಿ, ಸಿಸಿ ಪಾಟೀಲ್, ಭೈರತಿ ಬಸವರಾಜ್ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಈ ಒಂದು ಪ್ರವಾಸದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆನಗೋಡು ಗ್ರಾಮದಲ್ಲಿ ರೈತರ ಜಮೀನುಗಳಲ್ಲಿ ಬರ ಸಮೀಕ್ಷೆಯನ್ನು ನಡೆಸ್ತಾ ಇದ್ದಾರೆ. ಬಳಿಕ ಜಗಳೂರು ತಾಲೂಕಿನಲ್ಲಿ ಬರ ಪೀಡಿತ ಪ್ರದೇಶಗಳ ವೀಕ್ಷಣೆ ಕೂಡ ನಡೆಯುತ್ತೆ. ಈಗ ಬಿಜೆಪಿ ನಾಯಕರುಗಳೆಲ್ಲ ಎಲ್ಲರ ಸೇರ್ಕೊಂಡು ರಾಜ್ಯ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಈಗ ಎಷ್ಟೋ ಕಡೆ ಮಳೆ ಇಲ್ಲದೆ ಬೆಳೆಗಳು ನಾಶ ಆಗ್ತಾ ಇದ್ದಾವೆ, ಭೂಮಿ ಬರಡಾಗಿದೆ, ಬೆಳೆದಂಥ ಬೆಳೆಗೆ ನೀರಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ. ಈ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಈಗ ಬಿಜೆಪಿ ನಿಯೋಗ ರಾಜ್ಯ ಪ್ರವಾಸವನ್ನು ಕೈಗೊಂಡಿದೆ. ಆ ರಾಜ್ಯ ಪ್ರವಾಸಕ್ಕೆ ಒಂದಿಷ್ಟು ನಾಯಕರುಗಳು ಅಶೋಕ್ ಅವರ ಜೊತೆ ಹೋಗ್ತಾ ಇದ್ದಾರೆ. ಹೋಗಿ ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ ಅನ್ನುವಂಥ ಒಂದು ಸಮೀಕ್ಷೆಯನ್ನು ಮಾಡ್ತಾರೆ. ಅದನ್ನು ಅಗೇನ್ ಸರ್ಕಾರದ ಮುಂದೆ ಇಡುವಂಥ ಒಂದು ಪ್ರಯತ್ನಕ್ಕೆ ಮುಂದಾಗಿದೆ ಈ ಒಂದು ನಿಯೋಗ. ಮುಂಗಾರು ಮಳೆ ಕೈಕೊಟ್ಟ ಪರಿಣಾಮ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಬರದ ಆತಂಕ ಮತ್ತಷ್ಟು ಗಾಢವಾಗ್ತಾ ಇದೆ. ರೈತರಲ್ಲಿ ಹೆಚ್ಚುತ್ತಿರತಕ್ಕಂಥ ಕಳವಳದ ನಡುವೆ ಬಿಜೆಪಿ ಇವತ್ತು ರಾಜ್ಯದಲ್ಲಿ ಬರ ಅಧ್ಯಯನ ಯಾತ್ರೆಯನ್ನ ಶುರು ಮಾಡಿದೆ. ವಿಪಕ್ಷ ನಾಯಕ ಅಶೋಕ್ ನೇತೃತ್ವದ ಒಂದು ತಂಡ ದಾವಣಗೆರೆ ಸೇರಿದಂತೆ ಹಲವು ಬರಪೀಡಿತ ಪ್ರದೇಶಗಳಿಗೆ ಈಗ ಭೇಟಿ ಕೊಡ್ತಾ ಇದೆ. ದಾವಣಗೆರೆಯಿಂದ ಶುರು ಆಗ್ತಿರ್ತಕ್ಕಂಥ ಈ ಒಂದು ಅಧ್ಯಯನ ಪ್ರವಾಸದಲ್ಲಿ ಬಿಜೆಪಿ ಹಿರಿಯ ನಾಯಕರು ರೈತರ ಜಮೀನುಗಳಿಗೆ ಭೇಟಿ ನೀಡಿ ಬೆಳೆಹಾನಿ, ಮಳೆಯ ಕೊರತೆ ಹಾಗೂ ಕೃಷಿ ಪರಿಸ್ಥಿತಿಯನ್ನು ಪರಿಶೀಲಿಸ್ತಾ ಇದ್ದಾರೆ. ವಿಪಕ್ಷ ನಾಯಕ ಅಶೋಕ್ ಅವರೊಂದಿಗೆ ಒಂದು ಕಡೆ ಶ್ರೀರಾಮುಲು ಅವರಿದ್ದಾರೆ, ಜನಾರ್ದನ್ ರೆಡ್ಡಿ, ಸಿಸಿ ಪಾಟೀಲ್, ಭೈರತಿ ಬಸವರಾಜ್ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಭಾಗಿಯಾಗ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನ 12:30ಕ್ಕೆ ದಾವಣಗೆರೆ ತಾಲೂಕಿನ ಆನಗೋಡು ಗ್ರಾಮಕ್ಕೆ ಭೇಟಿ ನೀಡಿ ರೈತರ ಜಮೀನುಗಳಲ್ಲಿ ಬರ ಪರಿಸ್ಥಿತಿಯನ್ನು ಇವರು ವೀಕ್ಷಣೆ ಮಾಡ್ತಾರೆ. ಬಳಿಕ ಮಧ್ಯಾಹ್ನ 1:30ಕ್ಕೆ ದಾವಣಗೆರೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಸುವಂಥ ಸಾಧ್ಯತೆ ಕೂಡ ಇದೆ. ರಾಜ್ಯದ ಬರ ಪರಿಸ್ಥಿತಿ ಕುರಿತು ಸರ್ಕಾರದ ವಿರುದ್ಧ ಟೀಕೆ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಬಿಜೆಪಿ ನಾಯಕರು ಹಂಚಿಕೊಳ್ತಕ್ಕಂಥ ಸಾಧ್ಯತೆ ಕೂಡ ಇದ್ದಾವೆ. ಇದಾದ ಬಳಿಕ ಈ ಒಂದು ತಂಡ ಜಗಳೂರು ತಾಲೂಕಿನ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡುತ್ತೆ. ನಂತರ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನಲ್ಲೂ ಕೂಡ ಪರಿಸ್ಥಿತಿಯನ್ನು ಪರಿಶೀಲಿಸುತ್ತೆ, ರೈತರ ಅಹವಾಲುಗಳನ್ನು ಆಲಿಸುತ್ತೆ, ಸ್ಥಳೀಯ ಪರಿಸ್ಥಿತಿಯ ವರದಿಯನ್ನು ಸಿದ್ಧಪಡಿಸ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಅಗೇನ್ ಒಂದು ಪ್ರೆಸ್ ಮೀಟ್ ಮಾಡುವಂಥ ಸಾಧ್ಯತೆ ಇದೆ. ಆ ಪ್ರೆಸ್ ಮೀಟಲ್ಲಿ ಎಲ್ಲೆಲ್ಲಿ ಏನೇನು ಆಗಿದೆ ಅನ್ನುವಂಥ ಏನು ಸಮೀಕ್ಷೆ ನಡೆದಿದೆ, ಆ ಸಮೀಕ್ಷೆಯ ವಿಚಾರವನ್ನು ಸರ್ಕಾರಕ್ಕೆ ಹೇಳುವಂಥ ಪ್ರಯತ್ನವನ್ನು ಬಿಜೆಪಿ ನಿಯೋಗ ಮಾಡುತ್ತೆ. ಒಟ್ಟಿನಲ್ಲಿ ರಾಜ್ಯದಲ್ಲಿ ಬರದ ಛಾಯೆ ಗಾಢವಾಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಪಕ್ಷದ ಈ ಒಂದು ಅಧ್ಯಯನ ಪ್ರವಾಸ ರಾಜಕೀಯ ಹಾಗೂ ಆಡಳಿತಾತ್ಮಕವಾಗಿ ಮಹತ್ವವನ್ನು ಪಡ್ಕೊಂಡಿದೆ.